अस्सलामुअलैकुम वरहमतुल्लाहि बरकातुहु। ಔದು ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹ್ ರಹಮಾನಿ ರಹೀಮ್. ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ. ಸರ್ವಶಕ್ತಿ ದೇವನೇ, ನಿನ್ನ ಮೂಲ ಕೊಡು ಬಾಳೋದಿಕ್ಕೆ. ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕ ದೇವ ಪ್ರಭು ಪರಮಾತ್ಮ ಹೆಸರಿನಿಂದ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆರೋಗ್ಯಗೆ ಉಳಿಸ್ಕೊಳ್ಳಿ, ರೋಗ ಹಿಡಿಯೋ ಮೊದಲು. ರೋಗ ಹಿಡಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಪ್ರಾಣನೂ ಕಳ್ಕೊಳ್ಬೇಕು. ರೋಗಗೆ ಹಿಡಿಯೋಗಿ ಕೊಡಬೇಡಿ ಅಂದರು. ಮನುಷ್ಯನಿಗೆ ರೋಗ ಹೇಗೆ ಹಿಡಿತೈತೆ? ಯಾವ ವಸ್ತು ತಿನ್ನಬಾರ್ದು ಅದು ತಿಂದರೆ, ಯಾವ ವಸ್ತು ಕುಡಿಬಾರ್ದು ಅದು ಕುಡಿದ್ರೆ. ಎಕ್ಸಾಂಪಲ್, ಡೈಲಿ ನಾವು ಏನು ಮಾಡ್ತಾ ಇದ್ದೀವಿ? ವಿಷ ಕುಡಿತಾ ಇದ್ದೀವಿ. ವಿಷ ಏನು? ಟೀ. ಯಾವಾಗ ಹಾಲು, ಸಕ್ಕರೆ, ಟೀ ಪುಡಿ ಸೇರ್ಬಿಡ್ತೈತೆ ಅದು ವಿಷ ಆಗುತ್ತೆ. ಅದು ಎಸಿಡಿಟಿ ಬೆಳಿ ಬಿಡ್ತೈತೆ, ಗ್ಯಾಸ್ಟ್ರಿಕ್ ಬೆಳಿ ಬಿಡ್ತೈತೆ, ಕೆಟ್ಟ ಕೊಲೆಸ್ಟ್ರಾಲ್ ಬೆಳಿ ಬಿಡ್ತೈತೆ. ಯಾಕಂದ್ರೆ ಸಕ್ಕರೆ ಮಾಡೋದು ಯಾವ ತರ ಗೊತ್ತಿದೆಯಲ್ಲ ನಿಮಗೆ? ಸುಣ್ಣ ಹಾಕಿ ಮಾಡೋದು. ಸುಣ್ಣ ಸ್ವಲ್ಪ ಬೈನಲ್ಲಿ ಇಟ್ಕೊಳ್ರಿ, ಏನಾಗುತ್ತೆ? ಬಾಯ್ ಹಾಳಾಗಿ ಹೋಗ್ಬಿಡ್ತಿದೆ. ಸ್ವಲ್ಪ ಸುಣ್ಣ ತಿನ್ಬಿಡ್ರಿ, ಒಂದು ಕೈಯಷ್ಟು ಸುಣ್ಣ ತಿನ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಎಲ್ಲ ಒಳಗಡೆ ಪಾಸ್ ಕೊಳ್ತೋಗ್ಬಿಡ್ತಿದೆ. ಹಾಗಾದ್ರೆ ಸಕ್ಕರೆ ಮಾಡ್ತಾ ಇರೋದು ಸುಣ್ಣನಿಂದಾನೆ. ಇನ್ನೂ ಕೆಮಿಕಲ್ ಹಾಕ್ತಾರೆ ಅದರಲ್ಲಿ. ಅದಕ್ಕೆ ಸಕ್ಕರೆ ತಿನ್ನೋದು ಯಾವಾಗಲೂ ಬಿಡಬೇಕು. ಟೀ ಕುಡಿಬೇಕಂದ್ರೆ ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕಬೇಕು. ಟೀ ಪುಡಿ ಹಾಕಬಾರ್ದು, ಶುಂಠಿ ಮತ್ತು ಪುದೀನ ಹಾಕಬೇಕು. ಅಣ್ಣ ತಮ್ಮಂದರೆ, ಹಾಲು ಹಾಕಿ ಕುಡಿಬೋದು, ಹಾಲು ಇಲ್ಲ ಹಾಕಿದ್ರೆ ಕುಡಿಬೋದು. ಹಾಲು ಇಲ್ಲ ಹಾಕಿ ಕುಡಿದ್ರೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಂಡು ಕುಡೀರಿ. ಆರೋಗ್ಯನಲ್ಲಿ ಇರ್ತೀರ ಅಣ್ಣ ತಮ್ಮಂದ್ರೆ. ಆಮೇಲೆ ನಿಮ್ಮ ಅಕ್ಕಪಕ್ಕ ಒಂದು ಸೊಪ್ಪು ಇರ್ತಿದೆ. ಈ ಸೊಪ್ಪು, ಇದು ಹೆಸರು ಟೂನಿ ಅಂತ. ನಿಮ್ಮ ಮನೆ ಅಕ್ಕಪಕ್ಕನ ಇರ್ತಿದೆ, ನಡೆಯೋ ರೋಡ್ ಅಕ್ಕಪಕ್ಕ ಇರ್ತಿದೆ, ಮೈದಾನಲ್ಲಿ ಎಲ್ಲ ಇರ್ತಿದೆ. ಇದೆಲ್ಲ ಊರಿನಲ್ಲಿ ಇರ್ತಿದೆ. ಇದು ವಿಶೇಷ ಏನಂದ್ರೆ, ನೀವು ಯಾವ ವಸ್ತು ತಿನ್ನಬಾರ್ದು ಅದು ತಿಂದು ಒಳಗಡೆ ಎಲ್ಲ ಪಾರ್ಟ್ಸ್ ಹಾಳು ಮಾಡ್ಕೊಂಡಿದ್ದೀರಲ್ಲ, ಅದೆಲ್ಲ ರೆಡಿ ಆಗಿಬಿಡ್ತಿದೆ ಇದರಲ್ಲಿ. ಇದು ವಿಷ ತೆಗಿಬಿಡ್ತಿದೆ, ರಕ್ತ ಇನ್ಫೆಕ್ಷನ್ ತೆಗಿಬಿಡ್ತಿದೆ. ಇದು ರಕ್ತ ಆಗಿ ಕ್ಲೀನ್ ಮಾಡಿಬಿಡ್ತಿದೆ. ಅಣ್ಣ ತಮ್ಮಂದ್ರೆ, ಇದು ಸಾರು ಮಾಡಿನೂ ತಿನ್ಬೋದು. ಆಮೇಲೆ ಇದರದ್ದು ಕಷಾಯ ಮಾಡಿ ಕುಡಿಬೋದು, ಇದರದ್ದು ಜ್ಯೂಸ್ ಮಾಡಿ ಕುಡಿಬೋದು ಕಲ್ಸಕ್ಕರೆ ಹಾಕಿ ಅಣ್ಣ ತಮ್ಮಂದ್ರೆ. ಆಮೇಲೆ ಇದು ಪೀಲಾ ಭಿಂಗರಾಜ್. ಪೀಲಾ ಭಿಂಗರಾಜ್ ಅಂದ್ರೆ ಇದು ನಿಮ್ಮ ಮನೆ ಅಕ್ಕಪಕ್ಕನೇ ಇರ್ತೈತೆ. ಪೀಲಾ ಭಿಂಗರಾಜ್ ಅಂತ ನೋಡಿ, ಇಂಥ ಅರ್ಶನ ಹೂ ಇರ್ತೈತೆ ಇದರಲ್ಲಿ. ಸರಿ, ಇದು ಉಪಯೋಗ ಮಾಡ್ತಾ ಇದ್ರೆ, ಇದು ಕುಡಿತಾ ಇದ್ರೆ ಇದರದ್ದು ನೀರು ಎಲ್ಲ ಇದೆಲ್ಲ ಒಣಗಿಸ್ಬಿಟ್ಟು ಇಟ್ಕೊಂಡು ಇದರದ್ದು ನೀರು ಕುಡಿಬೋದು. ಸ್ವಲ್ಪ ಕುದಿಸಿ ಇದೇ ನೀರು ಕುಡಿತಾ ಇದ್ರೆ ನಿಮ್ಮ ಕೂದಲು ಉದುರೋದು ನಿಲ್ಬಿಡ್ತೈತೆ. ನಿಮ್ಮ ಕೂದಲು ಯವನ ಇರೋ ಟಮ್ದಿಲೇನೆ ಬಿಳಿದಾಗ್ಬಿಡ್ತೈತೆಲ್ಲ, ಅದು ಕರೆದಾಗುತ್ತೆ. ಇದರದ್ದು ಚಟ್ನಿ ಮಾಡಿ ತಲೆಗೆ ಹಾಕಬೇಕು. ಇದರಲ್ಲಿ ಬೆಳ್ಳುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಮೆಂತೆ, ಕರ್ಜೀರಿಗೆ, ಆಮೇಲೆ ಮೆಂತೆ, ಕರ್ಜೀರಿಗೆ, ಅರಿಶಿನ ಪುಡಿ, ಶುಂಠಿ ಇದೆಲ್ಲ ಹಾಕಿ ಚಟ್ನಿ ಮಾಡಬೇಕು. ಅದರಲ್ಲಿ ಸ್ವಲ್ಪ ಕಾಫಿ ಪುಡಿ ಹಾಕಬೇಕು, ಸ್ವಲ್ಪ ಟೀ ಪುಡಿ ಹಾಕಬೇಕು. ಹಾಕಿ ಎಲ್ಲ ಚಟ್ನಿ ಹಂಗೆ ಮಾಡಿ ತಲೆಗೆ ಹಾಕಿದ್ರೆ ಕೂದಲು ಬೆಳೀತೈತೆ, ಕೂದಲು ಕರೆದಾಗುತ್ತೆ. ಉದ್ರಿ ಇರೋದು ಕೂದಲು ಬರ್ತೈತೆ. ಸರಿ, ಅಲ್ಲಲ್ಲಿ ಗಡ್ಡೆ ಇದೆ, ರಕ್ತ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ.
ಆ ಗಡ್ಡೆ ಮೇಲೆ ಆಗದಿರೇನು ಗಡ್ಡೆ ಎಲ್ಲ ಕರ್ಗೋಗ್ಬಿಡ್ತಿದೆ. ಕುತ್ನಲ್ಲಿ ಎಲ್ಲ ಗಡ್ಡೆ ಇದೆ, ಆಪರೇಷನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಚಟ್ನಿ ಹಂಗೆ ಮಾಡಿ ಸ್ವಲ್ಪ ಸಾಸಿವೆ ಎಣ್ಣೆನಲ್ಲಿ ಬಿಸಿ ಮಾಡಿ ಒಂದು ರೊಟ್ಟಿನಲ್ಲಿ ಹಾಕಿ ಕಟ್ಬಿಟ್ರೆ ಒಂದು 8 ದಿವಸ 10 ದಿವಸ ಆಪರೇಷನ್ನೇ ಬೇಡ, ಎಲ್ಲ ಕರ್ಗೋಗ್ಬಿಡ್ತಿದೆ ಗಡ್ಡೆ ಎಲ್ಲ. ಅಣ್ಣ ತಮ್ಮಂದ್ರೆ, ಇದರದ್ದು ನೀರು ಕುಡಿತಾ ಇದ್ರೆ ಕ್ಯಾನ್ಸರ್ ಯಾವತ್ತೂ ಬರೋದಿಲ್ಲ. ಅಣ್ಣ ತಮ್ಮಂದ್ರೆ, ಇದು ಪಕ್ಕಾನೇ ಇನ್ನೊಂದು ಸೊಪ್ಪಿದೆ, ತೋರಿಸ್ತೀನಿ. ಇದು ಪುನರ್ನವ ಅಂತ. ಪುನರ್ನವ ಅಂದ್ರೆ ಹೊಸ ಬಾಳು ಹೆಸರು. ಇದು ನಿಮ್ಮ ಮನೆ ಅಕ್ಕಪಕ್ಕ, ರೋಡ್ ಅಕ್ಕಪಕ್ಕ ಇರ್ತಿದೆ. ಇದನ್ನಲ್ಲಿನೂ ಸಾರು ಮಾಡಿ ತಿನ್ಬೋದು, ಇದರದ್ದು ಕಷಾಯ ಮಾಡಿ ಕುಡಿಬೋದು, ಇದರದ್ದು ಜ್ಯೂಸ್ ಮಾಡಿ ಕುಡಿಬೋದು ಕಲ್ಸಕ್ಕರೆ ಹಾಕಿ. ಪುನರ್ನವ ಅಂದ್ರೆ ಹೊಸ ಬಾಳು. ಅಣ್ಣ ತಮ್ಮಂದ್ರೆ, ಇದೆಲ್ಲ ತಿಳುವಳಿಕೆ ಮಾಡ್ಕೊಳ್ಬೇಕು, ಇನ್ನೊಬ್ಬರಿಗೇನು ತಿಳುವಳಿಕೆ ಕೊಡಬೇಕು. ನಾವು ಹುಟ್ಟಿರೋದು ಉದ್ದೇಶ ಅದೇ ಅಣ್ಣ ತಮ್ಮಂದ್ರೆ. ಯಾಕಂದ್ರೆ ಸರ್ವಶಕ್ತಿ ದೇವನ್ ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು, ನಂಬಿಕೆ ಇಟ್ಟೋರ್ ಮನುಷ್ಯರು, ಆಮನುತ್ತಕುಲ್ಲ, ಆ ದೇವರಿಗೆ ಎದರ್ರಿ. ಕಾತು ಕಾತಿಹಿ, ಯಾವ ರೀತಿ ದೇವನ್ ಹೇಳ್ತಾನೆ ಆ ರೀತಿ ಎದರ್ಬೇಕು. ನಿಮ್ಮ ಮನ್ಗೆ ಬಂದಂಗೆ ಎದರಿದ್ರೆ ದೇವನು ಒಪ್ಕೊಳ್ಳೋದಿಲ್ಲ. ದೇವನ್ ಯಾವ ರೀತಿ ಹೇಳ್ತಾನೆ ಆ ರೀತಿ ಎದರಬೇಕು. ಹಕ್ಕಾತು ಖಾತಿಹಿ ವಲಾ ತಮೂತುನ್ನ, ಸಾವು ಬರೋ ಮೊದಲೇ ಸಾಯ್ಬೇಡಿ. ಸಾವು ಬರೋ ಮೊದಲೇ ಸತ್ತೋಗ್ಬಿಟ್ರೆ ನರಗಾಗಿ ಹೋಗ್ತೀರಾ. ಯಾಕಂದ್ರೆ ದೇವನು ಕೊನೆಗರಂತ ಕುರಾನ್ನಲ್ಲಿ ಹೇಳುತ್ತಾನೆ, ನಾವು ಸಾವಿಗೆ ನಿಶ್ಚಯ ಮಾಡಿದ್ದೀವಿ. 1 ಸೆಕೆಂಡ್ ಮುಂದೆ ಇಲ್ಲ, 1 ಸೆಕೆಂಡ್ ಹಿಂದೆ ಇಲ್ಲ. ನಿಮ್ಮ ಕೈನಿಂದ ನೀವು ಸಾಯ್ಬೇಡ್ರಿ ಅಂತ ದೇವನು. ನಮ್ಮ ಕೈನಿಂದ ನಾವು ಹೆಂಗ್ ಸಾಯೋದಂದ್ರೆ, ಸಾರಾಯಿ ಕುಡಿದು, ಬ್ರಾಂಡಿ ಮಿಸ್ಕಿ ಬ್ರಾಂಡಿ ಸಾರಾಯ್, ಆಮೇಲೆ ಬೀಡಿ ಸಿಗರೆಟು ಗುಟ್ಕಾ ಅದೆಲ್ಲ ತಿಂದ್ರೆ ಜಲ್ದಿ ಸಾಯ್ತೀವಿ. ಆತ್ಮಹತ್ಯೆ ಮಾಡೋವನಿಗೆ ಸ್ವರ್ಗ ಇಲ್ಲ, ಸೊಸೈಟ್ ಮಾಡೋವನಿಗೆ ಯಾವತ್ತೂ ಸ್ವರ್ಗ ಇಲ್ಲ. ಜ್ಞಾನ ಇಟ್ಟಿ ಅಣ್ಣ ತಮ್ಮಂದರೆ, ಅದಕ್ಕೆ ದೇವನ್ ಹೇಳ್ತಾನೆ ಹಕ್ಕಾತು ಖಾತಿಹಿ, ಯಾವ ರೀತಿ ದೇವನ್ ಹೇಳ್ತಾನೆ ಆ ರೀತಿ ಎದರಬೇಕು. ವಲಾ ತಮೂತುನ್ನ, ಸಾವು ಬರೋ ಮೊದಲೇ ಸಾಯ್ಬೇಡಿ ಅಂದ. ಯಾಕಂದ್ರೆ ಒಬ್ಬನ ಸಾಯಿಸೋಗಿ ಹೋಗಿ ಸತ್ತೋಗ್ಬಿಟ್ರೇನು ನರಗ, ಸಮಾಧಾನ ಶಾಂತಿಗೆ ಸರ್ವನಾಶ ಮಾಡೋಗಿ ಹೋಗಿ ಸತ್ತೋಗ್ಬಿಟ್ರೇನು ನರಗ. ಯಾಕಂದ್ರೆ ಮನುಷ್ಯ ಹುಟ್ಟಿರೋದು ಶಾಂತಿ ಸಮಾಧಾನ ಪ್ರೀತಿ ಪ್ರೇಮ ಕರುಣೆ ಬೆಳೆಸೋದಿಕ್ಕೆ, ಹಾಳು ಮಾಡೋದಿಕ್ಕೆ ಅಲ್ಲ. ಈಗ ನೋಡಿ, ನಮ್ಮ ರಾಮನು ಯುದ್ಧ ಮಾಡಿದ್ರು, ನಮ್ಮ ರಾಮನು ಜಿಹಾದ್ ಮಾಡಿದ್ರು. ಯಾರ ಮುಂದೆ? ರಾವಣ ಮುಂದೆ, ರಾವಣ ಮೇಲೆ, ವಾಲಿ ಮೇಲೆ. ಯಾಕೆ ಜಿಹಾದ್ ಮಾಡಿದ್ರು? ಯಾಕೆ ಯುದ್ಧ ಮಾಡಿದ್ರು? ಅವ್ರ ಭೂಮಿ ಒಡ್ಕೊಳ್ಳೋಗೆ ಅಲ್ಲ, ಅವ್ರ ಆಸ್ತಿ ಪಾಸ್ತಿ ಒಡ್ಕೊಳ್ಳೋಗೆಲ್ಲ, ಅವ್ರ ಹಕ್ಕು ಕೊಡಿಸೋದಿಕ್ಕೆ, ರಾವಣನಿಂದ ಸೀತಾಗೆ ಉಳಿಸೋದಿಕ್ಕೆ. ಸರಿ, ರಾವಣ ಹಕ್ಕು ವಿಭೀಷಣ್ಗೆ ಹಕ್ಕು ಕೊಡಿಸೋದಿಕ್ಕೆ ಅವ್ರ ತಮ್ಮನ್ಗೆ. ಅದೇ ರೀತಿ ವಾಲಿ ಮೇಲೆ ಜಿಹಾದ್ ಮಾಡಿದ್ರು, ವಾಲಿ ಮೇಲೆ ಜಗಳ ಮಾಡಿದ್ರು, ವಾಲಿಗೆ ಸಾಯಿಸಿದ್ರು. ಯಾಕೆ? ಅವ್ರ ತಮ್ಮ ಸುಬ್ರಿಗೆ ಹಕ್ಕು ಕೊಡಿಸೋದಿಕ್ಕೆ. ಅವ್ರ ಹೆಂಡತಿಗೆ ಅವನು ಕಿಡ್ನಾಪ್ ಮಾಡ್ಕೊಂಡಿದ್ದ, ಅವ್ರ ಹೆಂಡತಿಗೆ ಕೊಡಿಸೋದಿಕ್ಕೆ. ಇನ್ನೊಬ್ಬರಿಗೋಸ್ಕರ ಜಗಳ ಮಾಡಿದ್ದು ಶ್ರೀರಾಮ ಅವರು. ಅದಕ್ಕೆ ಅವ್ರ ಹೆಸರು ಪ್ರೀತಿನಿಂದ ಇವತ್ತು ತಗೊಳ್ತಾ ಇದ್ದಾರೆ. ಈ ಭೂಮಿ ಆಕಾಶ ಇರೋ ಗಂಟ ತಗೊಳ್ತಾರೆ. ಅದೇ ಕೆಲಸ ಮಾಡಿದ್ದು ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಮಕ್ಕಾ ದೇಶನಲ್ಲಿ ಜನಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ರು. ರಾತ್ರಿ ಹಗಲು ಹೆಣ್ಮಕ್ಕಳಿಗೆ ಮಣ್ಣು ಮಾಡ್ತಾ ಇದ್ರು, ಸಾಯಿಸ್ ಬಿಡ್ತಾ ಇದ್ರು. ಆಮೇಲೆ ಸಾರಾಯಿ ಕುಡಿಯೋದು, ಇಸ್ಪಿಟ್ ಕೆಲಸ, ಜುವಾ ಕೆಲಸ ಮಾಡೋದು, ಆಮೇಲೆ ಜಗಳ ಮಾಡೋದು, ಸ್ವಲ್ಪ ಜಗಳ ಮಾಡೋದು. ಅಂತ ಮಕ್ಕಾ ದೇಶಗೆ ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಂ
ಇವತ್ತು ಒಂದು ಶಾಂತಿ ದೇಶ ಮಾಡಿಬಿಟ್ರು. ಕೋಟ್ಯಾಂತರ ಜನ ಸೇರ್ತಾ ಇದ್ದಾರೆ. ಒಂದು ಕಳ್ತನ ಇಲ್ಲ, ಒಂದು ಸುಳ್ತಾನ ಇಲ್ಲ, ಒಂದು ಕೊಲೆ ಇಲ್ಲ. ಇಲ್ಲಿ ಬರೇ ಒಂದು ಜಾತ್ರೆ ಮಾಡಬೇಕಂದ್ರೆ 100 ವ್ಯಾನ್ ಬೇಕು, 500,000 ಪೊಲೀಸ್ ಬೇಕು, ಸಿಐಡಿಗಳು ಬೇಕು. ಆಮೇಲೆ ಕೂಗಿ ಹೇಳ್ತಾನೆ ಇರಬೇಕು, ನಿಮ್ಮ ಬ್ಯಾಗ್ಗಳಿಗೆ, ನಿಮ್ಮ ಸೂಟ್ಕೇಸ್ಗಳಿಗೆ, ನಿಮ್ಮ ಹಣಗಳಿಗೆ ಜಾಗ್ರತೆ ಮಾಡಿ ಕಳ್ಳರಿನಿಂದ ಅಂತ ಹೇಳ್ತಾನೆ ಇರಬೇಕು ಸ್ಪೀಕರ್ನಲ್ಲಿ. ನೋಡಿ, ಮಕ್ಕಾ ದೇಶನಲ್ಲಿ ಎಲ್ಲನ ಹೇಳ್ತಾ ಇದ್ದಾರ? ಎಲ್ಲನ ಕಳ್ತನ ಆಗ್ತಾ ಇದೇನು? ಎಲ್ಲನ ಪೊಲೀಸ್ ಇದೇನಲ್ಲಿ? ಇಲ್ಲ, ಯಾವಲೋ ಒಂದೊಂದು ಪೊಲೀಸ್ ಐತೆ ಅಷ್ಟೇ. ನೋಡಿ, ಅಲ್ಲಿ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರ್ತಾರೆ, ಯಾರು ಕಳ್ತನ ಮಾಡೋದಿಲ್ಲ. ನೋಡಿ, ಆ ರೀತಿ ದೇಶ ಮಾಡಿ ಹೋಗಿದ್ರು ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಂ ಅವರು. ಅಲ್ಲಿ ಎಲ್ಲಾರ್ಗೆ ಒಂದೇ ಥರ ಪಾಠ ಕೊಟ್ಟರು. ಎಲ್ಲಾರ್ಗೆ ಒಂದೇ ಪಾಠ ಕೊಟ್ಟಿದ್ದು ಏನು? ಹಿಂದೂ ಮುಸ್ಲಿಂ, ಸಿಖ್ ಇಸಾಯಿ ಆಪಸ್ನಲ್ಲಿ ಭಾಯಿ ಭಾಯಿ. ಅಲ್ಲಿ ಎಲ್ಲಾರ್ಗೆ ಒಂದ್ ಮಾಡಿದ್ರು. ಯಹೂದಿ ನಸಾರ ಎಲ್ಲಾರ್ಗೆ ಒಂದ್ ಮಾಡಿದ್ರು. ಅಲ್ಲಿ ಜಾತಿ ಇಲ್ಲ, ಅಲ್ಲಿ ಪಂಗಡ ಇಲ್ಲ, ಅಲ್ಲಿ ಒಂದೇ ಪಂಗಡ ಇರೋದು, ಅದು ದೇವರ ಪಂಗಡ. ಆ ದೇವರ ಪಂಗಡ ಹೆಸರೇನು? ಹುವ ಸಮ್ಮಾಕು ಮಿನಲ್ ಮುಸ್ಲಮೀನ್. ಮುಸ್ಲಮೀನ್ ಹೆಸರು. ಮುಸ್ಲಮೀನ್ ಅಂದ್ರೆ ಏನು? ದೇವರ ಗುಲಾಮ್ರು, ಅಣ್ಣ ತಮ್ಮಂದರೆ. ಅವ್ರ ಕೆಲಸನೂ ತೋರಿಸ್ಬಿಟ್ಟ ದೇವನು. ದೇವರ ಗುಲಾಮ್ರು ಕೆಲಸ ಏನು? ಕುಂತುಮ್ ಖೈರ್ ಉಮ್ಮತ್, ನೀವು ಖೈರ್ ಉಮ್ಮತ್ ಆಗಿ ಇರಿ. ಪ್ರಪಂಚದಲ್ಲಿ ಎಲ್ಲಿದ್ರೇನು ಖೈರ್ ಉಮ್ಮತ್ ಆಗಿರಬೇಕು. ಅವ್ರ ಕೆಲಸ ಏನು? ಉಖ್ರಜತ್ ಲಿನ್ನಾಸ್, ಎಲ್ಲ ಮನುಷ್ಯರಿಗೆ ಆ ಸರ್ವಶಕ್ತಿ ಪ್ರಭು ಪರಿಚಯ ಮಾಡಿಕೊಡಬೇಕು. ಓಂ ನಮಃ ಶಿವಾಯ, ಸತ್ಯಂ ಶಿವಂ ಸುಂದರಂ, ಓಂ ಅಗೋಚರಂ ಅಂದ್ರೆ ಅರ್ಥ ಏನು? ಲಾ ಇಲಾಹ ಇಲ್ಲಲ್ಲ. ಲಾ ಇಲಾಹ ಇಲ್ಲಲ್ಲ ಅಂದ್ರೆ ಯಾರು ನಮ್ಮ ದೇವರಿಲ್ಲ. ಮಣ್ಣು, ಕಲ್ಲು, ಮನುಷ್ಯ, ಪ್ರಾಣಿ ಯಾರು ದೇವರಲ್ಲ. ನಮ್ಮ ದೇವನು ಯಾರ ಕಣ್ಣಿಗೆ ಕಾಣೋದಿಲ್ಲ, ಕಾಣುವನು ದೇವನಲ್ಲ. ನಮ್ಮ ದೇವನು, ನಮ್ಮ ಪ್ರಭು ಪರಮೇಶ್ವರ ಹುಟ್ಟೋದಿಲ್ಲ, ಹುಟ್ಟೋವನು ಪ್ರಭು ಪರಮೇಶ್ವರ ಅಲ್ಲ. ನಮ್ಮ ಪ್ರಭು ಪರಮೇಶ್ವರ ಎಲ್ಲಾರ್ಗೆ ತಿನ್ನಿಸ್ತಾನೆ, ಅವನು ತಿನ್ನೋದಿಲ್ಲ. ಎಲ್ಲಾರ್ಗೆ ನೀರು ಕುಡಿಸ್ತಾನೆ, ಅವನು ಕುಡಿಯೋದಿಲ್ಲ. ಎಲ್ಲಾರ್ಗೆ ನಿದ್ದೆ ಕೊಡ್ತಾನೆ, ಅವನು ನಿದ್ದೆ ಮಾಡೋದಿಲ್ಲ. ಅವನು ಎಲ್ಲಾರ್ಗೆ ಹೆಂಡತಿ ಮಕ್ಕಳು ಕೊಡ್ತಾನೆ, ಅವನಿಗೆ ಹೆಂಡತಿ ಮಕ್ಕಳು ಬೇಕಾಗಿಲ್ಲ. ಎಲ್ಲಾರ್ಗೆ ಹುಟ್ಟಿಸ್ತಾನೆ, ಅವನು ಹುಟ್ಟೋದಿಲ್ಲ. ಎಲ್ಲಾರ್ಗೆ ತಂದೆ ತಾಯಿ ಕೊಡ್ತಾನೆ, ಅವನಿಗೆ ತಂದೆ ತಾಯಿ ಬೇಕಾಗಿಲ್ಲ. ಎಲ್ಲಾರ್ಗೆ ಮಕ್ಕಳು ಕೊಡ್ತಾನೆ, ಅವನಿಗೆ ಮಕ್ಕಳು ಬೇಕಾಗಿಲ್ಲ. ಸರಿ, ಮನುಷ್ಯ ಕಾಣ್ತಾನೆ, ಕಾಣುವನು ದೇವನಲ್ಲ, ಕಾಣುವನು